ಎಕ್ಸಾಮ್ಸ್ಗೆ? ಅಂದಾಗ ನಾವು ಡೈಲಿ ಕ್ವಶನ್ ಪೇಪರ್ಸು ಮ್ಯಾಗ್ಝಿನ್ ಅಂದರೆ ಆಲ್ಮೋಸ್ಟ್ ಅಂದರೆ ಕಮೆಂಟ್ ಸ್ಟಡೀಸ್ ಸ್ವಲ್ಪ ಆನ್ಲೈನ್ ಕ್ಲಾಸಸ್ದೊಳಗೆ ಅದು ಏನರ ಹೇಳಿದ್ದಾರೆ ಅಂದ್ರೆ ಅದನ್ನೂ ಎಲ್ಲ ಕೂಡ ಈಗ ಡಿಸ್ಕಷನ್ ಮಾಡ್ತೀವಿ. ಮೇಡಮ್ ಕಂಬೈನ್ಡ್ ಸ್ಟಡಿ ಬೆಟರ್ ಅನಿಸುತ್ತೆ, ಯಾಕಂದರೆ ಲಿಸ್ಟ್ನಾಗ ಕೊಡಿಸ್ಬೇಕಂತ ಇದೆ. ಸರ್ಕಾರ ಮೇಲೆ ಡಿಪೆಂಡ್, ಯಾಕಂದರೆ ಅವರು ಸ್ಕ್ಯಾಮ್ ಆಗಿ ಮತ್ತು ಬೇರೆ ಕಡೆ ಇದಾದ ಕೆಗಳಿಂದ ಒಂದೊಂದು ಕ್ವಶನ್ ಪೇಪರ್ ಡಿಸ್ಕಷನ್ ಬೇರೆ 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 ಕೊಡ್ಬೋದು. ನಮ್ಗೆ ಮಾಡ್ಕೊಳ್ಳೇಬೇಕು ಈ ಸರಿ, ಮತ್ತು ಅದು ಬಿಟ್ಟು ನಮ್ಮ ಜೀವನನೇ ಇಲ್ಲ. ರಿಪೀಟೆಡ್ ರಿವಿಷನ್ಸ್ ಬೇಕು ಎಲ್ಲ ಎಕ್ಸಾಮ್ಸಿಗೆ, ಮತ್ತು ಪ್ಯಾಟ್ರನ್ ಕೂಡ ಚೇಂಜ್ ಆಗ್ತಿದೆ. ಕ್ವೆಶನ್ ಪೇಪರ್ ಪ್ಯಾಟ್ರನ್ನು ಮುಂಚೆಲ್ಲ ಈಸಿ ಇರ್ತಿತ್ತು, ಬಟ್ ಇವಾಗೆಲ್ಲ ಡಿಫಿಕಲ್ಟಿ ಲೆವೆಲ್ ಹೈ ಆಗ್ತಿದೆ. ಗ್ರೂಪ್ ಹೌದು ರೀ, ಮತ್ತು 3 ವರ್ಷ ಅದು ಓದಾತೀವಿ. 3 ವರ್ಷದಿಂದ ನಾವು ಇದಕ್ಕೆ ಅನ್ಕೋತೀವಿ, ಅದಕ್ಕೆ ಮಾಡ್ಕೋಬೇಕಂತ ಭಾಳ ಐತಿ. ಗೌರ್ಮೆಂಟ್ ಮತ್ತು ಈಗ ಎಕ್ಸಾಮ್ ನಡ್ಸಾತೈತಂದ್ರೆ ನಾವು ಪಾಸ್ ಆಗಬೇಕಂತ ಭಾಳ ಇದು ಆಸೆ. ಒಂದು PS ಎಕ್ಸಾಮ್ಗೆ ಹೋಗ್ಬೇಕಂದ್ರೆ CT ಎಕ್ಸಾಮ್ ಕಳ್ಕೊಬೇಕಾಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಇರ್ಬೋದು, ಬಸ್ಸಿನ ವ್ಯವಸ್ಥೆ ಇರ್ಬೋದು, ಟ್ರೈನ್ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯಿಂದ ಭಾಳ ಸಮಸ್ಯೆ ಆಗಿದೆ. ವಿದ್ಯಾಕಾಶಿ ಟೀಮ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು. ಆಲ್ ದ ಬೆಸ್ಟ್. ಹಾಯ್, ಹಲೋ, ನಮಸ್ತೆ. ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ನಿರೂಪಕಿ ಶ್ರೇಯ. ಇನ್ನೇನು ಕೆಲವೇ ದಿನಗಳಲ್ಲಿ PC ಹಾಗೂ PSI ಮತ್ತು CTI ಎಕ್ಸಾಮ್ಸ್ಗಳು ನಡೀತಾ ಇದೆ. ಈ ಒಂದು ಎಕ್ಸಾಮ್ಸ್ಗಳಿಗೆ ಆಲ್ರೆಡಿ ಡೇಟ್ ಕೂಡ ಫಿಕ್ಸ್ ಆಗಿದೆ. ಈ ಒಂದು ಎಕ್ಸಾಮ್ಸ್ಗಳಿಗೆ ಯಾವ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳು ರಿವಿಷನ್ ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಇದ್ರ ಮಧ್ಯೆ ತಮ್ಮ ಲೈಬ್ರರಿ ಆಗಿರ್ಬೋದು ಅಥವಾ ಕೋಚಿಂಗ್ ಕ್ಲಾಸ್ ಆಗಿರ್ಬೋದು, ಇವೆಲ್ಲದ್ರ ಮಧ್ಯೆ ತಮ್ಮ ಟೈಮ್ನ ಕೊಟ್ಟು ಯಾವ ರೀತಿಯಾಗಿ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಇವೆಲ್ಲದ್ರ ಕುರಿತು ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಬನ್ನಿ. ಇವಾಗ PC ಮತ್ತು PSI CTI ಎಕ್ಸಾಮ್ಸ್ ನಡೆಯತ್ತವು. ಈ ಒಂದು ಎಕ್ಸಾಮ್ಸ್ಗಳಿಗೆ ಯಾವ ರೀತಿ ಪ್ರಿಪೇರ್ ಆಗತ್ತೀರಿ? ನಾವು ಡೈಲಿ ಇಲ್ಲಿ 11 ಗಂಟೆದಿಂದ 1 ಗಂಟೆವರೆಗೂ ನಾವು ಡಿಸ್ಕಸ್ ಮಾಡ್ತೀವಿ ಮೇಡಮ್. ಆಮೇಲೆ ನಾವು ನೈಟ್ ಟೈಮ್ ಕೂಡ ಕ್ವಶನ್ ಪೇಪರ್ ಅದು ಬಿಡಿಸ್ತೀವಿ. ಆಮೇಲೆ ಸ್ವಲ್ಪ ಆನ್ಲೈನ್ ಕ್ಲಾಸಸ್ದೊಳಗೆ ಅದು ಏನರ ಹೇಳಿದ್ದಾರೆ ಅಂದ್ರೆ ಅದನ್ನೂ ಎಲ್ಲ ಕೂಡ ಈಗ ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ಈಗ ಟೆಸ್ಟ್ ಸಿರೀಸ್ ಅಂತ ಕೊಡ್ತಿದ್ದಾರೆ ಕ್ಲಾಸಿಕಲ್ಲಿ, ಅದನ್ನೂ ಕೂಡ ಅಟೆಂಡ್ ಮಾಡ್ತಿದ್ದೀವಿ ರೀ. ಬಟ್ ಅಲ್ಲಿ ನಮಗೆ ಹೋಗೋಕ್ಕದು ಕರೆಕ್ಟ್ ಟೈಮ್ ಸೆಟ್ ಇಲ್ಲ ಅಂತಂದು ಇಲ್ಲೇ ನಾವು ಡಿಸ್ಕಷನ್ದಾಗ ನಾವು ಜಾಸ್ತಿ ಇದು ಮಾಡ್ತೀವಿ. ಇವಾಗ PC ಮತ್ತು PSI ಮತ್ತು CTI ಎಕ್ಸಾಮ್ಸ್ ನಡೆಯತ್ತೇವೆ. ಈ ಒಂದು ಎಕ್ಸಾಮ್ಸ್ ನೀವು ಯಾವ ಎಕ್ಸಾಮ್ ಬರೆಯತ್ತೀರಿ? ಇನ್ನು 3ಕ್ಕೂ ಪ್ರಿಪೇರ್ ಆಗತ್ತೀರಿ? ಇಲ್ಲ ಮೇಡಮ್, ನಮ್ದು CTI ಇಲ್ಲ. ಇಲ್ಲಿ ಅಂದರೆ ಈಗ ಒಂದು 10-15 ಜನ ಇದ್ದಾವಲ್ಲ, ಎಲ್ಲರೂ ಕೆಲವೊಂದು ಅದಾವು, ಒಬ್ಬೊಬ್ಬರು 3 ಅದಾವರು. ನಾನು PC ಮತ್ತು PSI 2 ಅದಾವೆ. ಓಕೆ, ಇವಾಗ ಲೈಬ್ರರಿಗೆ ಹೋಗ್ತೀರಾ? ಓಕೆ, ಲೈಬ್ರಿಗೆ ಎಷ್ಟು ಟೈಮ್ ಕೊಡ್ತೀರಾ? ಜೊತೆಗೆ ಇವಾಗ ಕಮೆಂಟ್ ಸ್ಟಡಿ ಮಾಡತ್ತೀರಾ? ಈ ಒಂದು ಇದಕ್ಕೆ ಎಷ್ಟು ಟೈಮ್ ಕೊಡ್ತೀರಾ? ಮೇಡಮ್, ಡೈಲಿ 2 ಅವರ್ಸ್, ಮಾರ್ನಿಂಗ್ ಟೈಮ್ 2 ಅವರ್ಸು, ಆಮೇಲೆ ಈವ್ನಿಂಗ್ ಟೈಮ್ 2 ಅವರ್ಸು ನಾವು ಡಿಸ್ಕಷನ್ ಕೊಡ್ತೀವಿ. ಆಮೇಲೆ ಉಳ್ಕಿದ್ದ ಟೈಮು ನಾವು ಅಂದರೆ ಕೆಲವೊಬ್ಬರು ಅಂದರೆ ನಸಿಕ್ನಾಗ ಎದ್ದು ಲೈಬ್ರಿಗೆ ಹೋಗ್ತಾರೆ. ಆಮೇಲೆ ಡಿಪೆಂಡ್ ಅಪಾನ್ ಅವ್ರ ಮೇಲೆ ಹೋಗ್ತೀವಿ ಮೇಡಮ್. ಓಕೆ, ಈ ಸರಿ ಒಟ್ಟಿನಲ್ಲಿ ಹೆಂಗಾದ್ರೂ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕಂತ ಮೈಂಡಲ್ಲಿ ಇದೆ? ಹಾಂ ಮೇಡಮ್, ಅಂದರೆ ಒಂದು ಟೋಟಲ್ 10 ಅವರ್ಸ್ ನಾವು ಓದೋಕ್ಕೆ ಟೈಮ್ ಕೊಡ್ತೀವಿ ಮೇಡಮ್. ಅಂದರೆ ಡಿಸ್ಕಷನ್ 4 ಅವರ್ಸು, 6 ಅವರ್ಸು ಓದಕ್ಕೆ ಕೊಡ್ತೀವಿ ಮೇಡಮ್. ಓಕೆ, ಇದೇ ಫಸ್ಟ್ ಟೈಮ್ ಎಕ್ಸಾಮ್ ಬರಿತಾ ಇರೋದು ಅಥವಾ ಕಳೆದ ಬಾರಿ ಎಕ್ಸಾಮ್ ಬರೆದಿದ್ರಾ? ಇದೇ ಫಸ್ಟ್ ಟೈಮ್ ಮೇಡಮ್. ಫೀಲ್ ಹೆಂಗಿದೆ? ಜೋಶ್ ಇದೆ ಮೇಡಮ್, ನೋಡ್ಬೇಕು ಮೇಡಮ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮ್ಮ ಹೆಸರು? ಶರಣಮ್ಮ ಅಂತ. ಎಲ್ಲಿಂದ ಬಂದಿರೋದು? ನಾವು ಕೊಪ್ಪಳ ಡಿಸ್ಟಿಕ್. ಓಕೆ, ಇವಾಗ PC ಮತ್ತು PSI CTI ಎಕ್ಸಾಮ್ಸ್ ಬರ್ತಾ ಇದೆ. ಸೊ ಈ ಒಂದು ಎಕ್ಸಾಮ್ಸ್ಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ? ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಿದ್ದೀರಾ? ಯಾವ ರೀತಿ ಅಂದರೆ ನಮಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ಅದೇ ರೀತಿ ಪ್ರಿಪೇರ್ ಆಗಕತ್ತೀವಿ ಫುಲ್. ಓಕೆ, ಇವಾಗ ನೀವು ಲೈಬ್ರರಿ ಮಾಡಿದ್ದೀರಾ? ಹಾಂ, ಲೈಬ್ರರಿ. ಓಕೆ, ಈ ಮಧ್ಯೆ ಲೈಬ್ರರಿ ಮತ್ತು ಕೋಚಿಂಗ್ ಕ್ಲಾಸಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ಯಾವ ರೀತಿಯಾಗಿ ಟೈಮ್ ಕೊಟ್ಟು ಓದ್ಕೊಳ್ತಾ ಇದ್ದೀರಾ? ನಾವು ಕೋಚಿಂಗ್ ಏನು ಇವಾಗ ಮಾಡ್ತಿಲ್ಲ, ಮುಗ್ದಿದೆ ನಮ್ಮ ಕೋಚಿಂಗು, ಬಟ್ ಓದ್ತಿದ್ದೀವಿ 1 ಇಯರಿಂದ. ಅದಕ್ಕೋಸ್ಕರ CTIಗೆ ಒಟ್ಟಿನಲ್ಲಿ ಈ ಸರಿ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಓದ್ತಾ ಇದ್ದೀರಾ? ಮಾಡ್ಕೊಳ್ಳೇಬೇಕು ಈ ಸರಿ, ಮತ್ತು ಅದು ಬಿಟ್ಟು ನಮ್ಮ ಜೀವನನೇ ಇಲ್ಲ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಿಮ್ಮ ಹೆಸರು? ನನ್ನ ಹೆಸರು ವತ್ಸಲ. ನೀವು ಎಲ್ಲಿಂದ ಬಂದಿರೋದು? ಚಿಕ್ಕಮಂಗ್ಳೂರಿಂದ. ನೀವು ಎಕ್ಸಾಮ್ಸ್ಗೆ ಯಾವ ರೀತಿಯಾಗಿ ರಿವಿಷನ್ ಮಾಡ್ಕೊಡ್ತಾ ಇದ್ದೀರಾ? ರಿವಿಷನ್ ಅಂತ ಬಂದರೆ ಇವಾಗ ಸುಮಾರು 1 ವರ್ಷದಿಂದ ಪ್ರಿಪೇರ್ ಆಗ್ತಿರೋದ್ರಿಂದ ರಿಪೀಟೆಡ್ ರಿವಿಷನ್ಸ್ ಬೇಕು ಎಲ್ಲ ಎಕ್ಸಾಮ್ಸಿಗೆ, ಮತ್ತು ಪ್ಯಾಟ್ರನ್ ಕೂಡ ಚೇಂಜ್ ಆಗ್ತಿದೆ. ಕ್ವೆಶನ್ ಪೇಪರ್ ಪ್ಯಾಟ್ರನ್ನು ಮುಂಚೆಲ್ಲ ಈಸಿ ಇರ್ತಿತ್ತು, ಬಟ್ ಇವಾಗೆಲ್ಲ ಡಿಫಿಕಲ್ಟಿ ಲೆವೆಲ್ ಹೈ ಆಗ್ತಿದೆ. ಗ್ರೂಪ್ C ಆ ಥರ ಎಲ್ಲ ಬಂದರೆ ಸ್ವಲ್ಪ ರಿವಿಷನ್ ಜಾಸ್ತಿ ಮಾಡ್ತಾ ಇರಬೇಕು ಅಂತ ನನ್ನ ಅನಿಸಿಕೆ. ಓಕೆ, ಇದೇ ಸರಿ ಈ ಎಕ್ಸಾಮ್ ಬರಿತಾ ಇರೋದು ಅಥವಾ ಕಳೆದ ಬಾರಿ ಏನಾದರೂ ಬರ್ತಿದ್ರಾ? ಇಲ್ಲ, ಸ್ಟೇಟ್ ಎಕ್ಸಾಮ್ಸ್ ಇದೆ ಫಸ್ಟ್ ಟೈಮು. ಅಂದರೆ CTI ಕಾಲ್ ಫಾರ್ಮ್ ಆಗಿಲ್ಲಲ್ಲ, ಇದೇ ಸೆಕೆಂಡ್ ಟೈಮ್ 2017. ಮೈಂಡಲ್ಲಿ ಏನಾದರೂ ಸ್ವಲ್ಪ ಭಯ ಏನಾದರೂ? ಆಫ್ಕೋರ್ಸ್ ಭಯ ಇದ್ದೇ ಇರುತ್ತೆ, ಯಾಕಂದರೆ ಸುಮಾರು ವರ್ಷದಿಂದ ರಿಕ್ರೂಟ್ಮೆಂಟ್ಸ್ ಆಗಿಲ್ಲ. ಇವಾಗ ಸೀರೀಸ್ ಆಫ್ ರಿಕ್ರೂಟ್ಮೆಂಟ್ಸ್ ಇನ್ನೂ ಕಾಲ್ ಫಾರ್ಮ್ ಆಗ್ತಿದೆ. ಇವಾಗ ಅಂದರೆ ಸುಮಾರು ಹಿಂದಿನ ದಿನದಿಂದ ಒಂದಿಷ್ಟು ರಿಕ್ರೂಟ್ಮೆಂಟ್ಸ್ ನಡೀತಿದೆಯಲ್ಲ, ಸೊ ಎಲ್ಲ ಎಫರ್ಟ್ಸ್ ಜಾಸ್ತಿ, ಎಲ್ಲರೂ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆದ್ದರಿಂದ ತುಂಬ 100%ಗಿಂತ ಜಾಸ್ತಿ ಕೊಟ್ಟರು ಕಡಿಮೆನೇ ಆಗ್ತಿದೆ ಇವಾಗ. ಓಕೆ, ಥ್ಯಾಂಕ್ ಯು. ಎಲ್ಲಿಂದ ಬಂದಿರೋದು? ನಾವು ಬಳ್ಳಾರಿಲಿಂದ.
ಓಕೆ, ಇವಾಗ CTI ಮತ್ತು PC ಮತ್ತು PSI ಎಕ್ಸಾಮ್ಸ್ ನಡೀತವೆ. ಈ ಒಂದು ಎಕ್ಸಾಮ್ಸಲ್ಲಿ ನೀವು ಯಾವ ಎಕ್ಸಾಮ್ ಬರಿತಾ ನಾವು ಇದ್ದೀರಾ? PC PSI ಮಾಡ್ತಿದ್ವಿ. CTI ಒಂದು ಅಪ್ಲಿಕೇಶನ್ ಹಾಕಿದ್ವಿ ನಾವು. ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಎಕ್ಸಾಮ್ಸ್ಗೆ? ಅಂದಾಗ ನಾವು ಡೈಲಿ ಕ್ವಶನ್ ಪೇಪರ್ಸು ಮ್ಯಾಗ್ಝಿನ್ ಅಂದರೆ ಆಲ್ಮೋಸ್ಟ್ ಅಂದರೆ ಕಮೆಂಟ್ ಸ್ಟಡೀಸೇ ಸ್ವಲ್ಪ ಪ್ರೋತ್ಸಾಹ ಹೆಚ್ಚು ಅಂದರೆ ನಮ್ಮ ದೋಸ್ತುಗಳೆಲ್ಲ ಬರ್ತಿರ್ತಾರಲ್ಲ ಆ ಥರನೇ ಹೆಚ್ಚು ಕಾಂಪಿಟೇಟಿವ್ ಅಂದ್ರೆಗಿನ ಮ್ಯಾಗ್ಝಿನು, ಕ್ವಶನ್ ಪೇಪರ್ಸು ಮತ್ತು ಟೆಕ್ಸ್ಟ್ ಬುಕ್ಸ್ ರಿಫರ್ ಮಾಡೋದು. ಓಕೆ, ಇವಾಗ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗತ್ತೀರಿ, ಇದ್ರ ಜೊತೆಗೆ ನಿಮ್ಮ ಲೈಬ್ರರಿ ಮತ್ತು ಕೋಚಿಂಗ್ ಕ್ಲಾಸ್ಗಳಿಗೆ ಯಾವ ರೀತಿಯಾಗಿ ಟೈಮ್ ಕೊಟ್ಟು ಎಕ್ಸಾಮ್ಸ್ಗಳಿಗೆ ಓದಾತೀರಿ? ಅಂದರೆ ನಾನು ಲೈಬ್ರರಿಗೆ ಅಂದರೆ ಏನೋ ಡೈಲಿ 12 ಅವರ್ಸ್ ಮೇಡಮ್. ಅದರಲ್ಲಿ ಕಂಬೈನ್ ಸ್ಟಡೀಸ್ ಅಂದರೆ 4 ಅವರ್ಸ್ ಕಂಪಲ್ಸರಿ ಆಗುತ್ತೆ. ಬಟ್ ಲೈಬ್ರರಿಗಿಂತ ಇಲ್ಲೇ ಸ್ವಲ್ಪ ಡಿಸ್ಕಸ್ ಅಂದರೆ ಎಕ್ಸಾಮ್ನಾಗ ಹತ್ತಿರ ಬರೋಕತ್ತಲ್ಲ, ಸ್ವಲ್ಪ ಡಿಸ್ಕಸ್ ಎಷ್ಟಿದ್ರಾಗಿನ ಸ್ವಲ್ಪ ನೆನಪು ಸ್ವಲ್ಪ ಉಳಿತೈತೆ ಅಂತ ಮಾಡೋಕ್ಕೆ. ಓಕೆ, ಇದೇ ಫಸ್ಟ್ ಟೈಮ್ ಈ ಎಕ್ಸಾಮ್ ಬರ್ತಾ ಇರೋದು? ಕಳೆದ ಬಾರಿ ನೀವು ಬರ್ತೀವಿ ಮೇಡಮ್, ಕಳೆದ ಬಾರಿ ಬರ್ತಿತ್ತು. ಓಕೆ, ಥ್ಯಾಂಕ್ ಯು. ಮಹಾದೇವ್ ಪೂಜನ್ ಅಂತ ಮೇಡಮ್, ಎಲ್ಲಿಂದ ಬಂದಿರೋದು? ಬೆಳಗಾವಿ ಮೇಡಮ್. ಓಕೆ, ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗತ್ತೀರಾ? PC ಮಾಡ್ತಿದ್ವಿ ಮೇಡಮ್. ಓಕೆ, ಯಾವ ರೀತಿಯಾಗಿ ರಿವಿಷನ್ ಮಾಡ್ಕೊಳ್ತಾ ಇದ್ದೀರಾ? ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಎಕ್ಸಾಮ್ಸಿಗೆ? ಏನೇನು ಮೇಡಮ್, ಕಂಬೈನ್ ಸ್ಟಡಿ ಅಂತ ಮಾಡ್ತೇವೆ. ಲೈಬ್ರರಿಯಲ್ಲಿ ಓದ್ತೇವೆ. ಮಾರ್ನಿಂಗ್ 5 ಗಂಟೆಗೆ ಬಂದು 9 ತನಕ ನಾವು ಓದ್ತೇವೆ, ಮತ್ತು ನಾಷ್ಟಕ್ಕೆ ಹೋಗ್ತೇವೆ ಅಷ್ಟೇ. ಓಕೆ, ಇವಾಗ ಕಂಬೈನ್ ಸ್ಟಡಿ ಮಾಡ್ತಾ ಇದ್ದೀರಾ, ಜೊತೆಗೆ ಇವಾಗ ಕೆಲವೊಬ್ಬರು ಯಾರ್ದು ಡಿಸ್ಟರ್ಬೆನ್ಸ್ ಬೇಡ ಅಂತ ಸಪ್ರೇಟ್ ಆಗಿ ಓದ್ತಾ ಇರ್ತಾರೆ. ಸೊ ಇದರಲ್ಲಿ ಯಾವ್ದು ಬೆಟರ್ ಅಂತ ನಿಮ್ಗೆ ಅನಿಸುತ್ತೆ ಈ ಟೈಮಲ್ಲಿ? ಮೇಡಮ್, ಕಂಬೈನ್ ಸ್ಟಡಿ ಬೆಟರ್ ಅನಿಸುತ್ತೆ. ಯಾಕಂದರೆ ಎಲ್ಲರೂ ಒಂದೊಂದು ಹೇಳ್ತಿರ್ತೀವಲ್ಲ, ಅದರ ನೆನಪಿನ ಶಕ್ತಿ ಹೆಚ್ಚಾಗಂತ ಇಲ್ಲ ಅದೇ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸಂಜೆ ಓಕೆ, ತಾವೆಲ್ಲಿಂದ ಬಂದಿರೋದು? ನಾ ಬಿಜಾಪುರ. ಈ ಒಂದು ಎಕ್ಸಾಮ್ CTI ಮತ್ತು PC ಮತ್ತು PSI ಎಕ್ಸಾಮಲ್ಲಿ ನೀವು ಯಾವ ಎಕ್ಸಾಮ್ ಬರಿತಾ ಇದ್ದೀರಾ? ನಾ PC ರೀ. ಯಾವ ರೀತಿಯಾಗಿ ರಿವಿಷನ್ ಮಾಡ್ಕೊಳ್ತಾ ಇದ್ದೀರಾ? ಹಾಂ ಯಾವ ರೀತಿಯಾಗಿ ರಿವಿಷನ್ ಮಾಡ್ಕೋತೀರಿ ಎಕ್ಸಾಮ್ಸಿಗೆ? ಯಾವ ರೀತಿ ಓದಾತೀರಿ? ಎಲ್ಲ ಬ್ಯಾಗ್ಜಿನ ಎಲ್ಲ ಡಿಸ್ಕಸ್ ಮಾಡಿದ್ದೀರಿ. ಬಂದು ಬೆಳಗ್ಗೆ 11ರಿಂದ 1 ಗಂಟೆ ಡಿಸ್ಕಸ್ ಮಾಡ್ತಾರೆ. ಒಟ್ಟಲ್ಲಿ ಈ ಸರಿ ಎಕ್ಸಾಮ್ಸಲ್ಲಿ ಹೆಂಗಾದರೂ ಮಾಡಿ ಪ್ರಿಪೇರ್ ಆಗಿ ಈ ಸರಿ ಚೆನ್ನಾಗಿ ಮಾಡಬೇಕು ಅಂತ ಇದೆ. ಚೆನ್ನಾಗಿ ಮಾಡಿ ಪಾಸ್ ಆಗ್ತೀರಾ ಅಂತ ಇದೆ. ಲಿಸ್ಟ್ನಾಗ ಕೊಡಿಸ್ಬೇಕಂತ ಇದೈತ್ರಿ ಅಷ್ಟು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ತಮ್ಮ ಹೆಸರು? ನಮ್ಮ ಹೆಸರು ಹುಸೇನ್ ಅಂತೇಳಿ, ಎಲ್ಲಿಂದ ಬಂದಿರೋದು? ಯಾದಗಿರಿಯಿಂದ ಬಂದಿರೋದು ನಾವು. ಓಕೆ, ನೀವು ಈ ಸರಿ ಇವಾಗ ಇನ್ನೇನು ಕೆಲವು ದಿನದಲ್ಲಿ ಎಕ್ಸಾಮ್ ಇದೆ, ಯಾವ ಎಕ್ಸಾಮ್ ಬರಿತಾ ಇದ್ದೀರಾ? ಮೇಡಮ್, ನಾವು PC ಮತ್ತು PSI ಎಕ್ಸಾಮ್ ಬರ್ತಿದ್ವಿ ಮೇಡಮ್. ಓಕೆ, PC ಮತ್ತು PSI ಎಕ್ಸಾಮ್ಸ್ ಬರಿತಿದ್ದೀರಾ. ಯಾವ ರೀತಿಯಾಗಿ ರಿವಿಷನ್ ಮಾಡ್ಕೊಳ್ತಿದ್ದೀರಾ ಎಕ್ಸಾಮ್ಸ್ಗೆ? ಮೇಡಮ್, ನಾವು ಎಲ್ಲ ಫ್ರೆಂಡ್ಸ್ ಕಲಿತು ನಾವು ಡಿಸ್ಕಷನ್ ಮಾಡ್ತಿದ್ವಿ. ನಮ್ಮದು ಅಂದರೆ ಈ ಗ್ರೂಪೆಲ್ಲ ಬೇರೆ ಗ್ರೂಪಲ್ಲಿಂದ ಡಿಸ್ಕಷನ್ ಮಾಡ್ತಿದ್ವಿ. ಬಟ್ ಅದು ಗ್ರೂಪ್ ಡಿಸ್ಕಷನ್ ಮಾಡಿದ ತಕ್ಷಣ ಆಮೇಲೆ ಸಾಯಂಕಾಲ ನಾವು ಏನು ಓದಿದ್ವಿ, ಏನು ಕ್ವಶನ್ ಪೇಪರ್ ನೋಡಿದ್ವಿ, ಮತ್ತು ಲೈಬ್ರರಿಯಲ್ಲಿ ನಾನು ನೋಡ್ತಿದ್ದೆ ಹೋಗಿ ಮಾತಾಡಿದ್ವಿ. ಓಕೆ, ಈ ಸರಿ PC ಮತ್ತು PSI ಎಕ್ಸಾಮ್ಸಲ್ಲಿ ಇದೇ ರೀತಿಯಾಗಿ ಕ್ವಶನ್ಸ್ ಬೀಳ್ಬೋದು ಅನ್ನೋದೇನಾದರೂ ಅಂದಾಜಿದೆಯಾ? ಏನು ಮೇಡಮ್, ಸರ್ಕಾರ ಮೇಲೆ ಡಿಪೆಂಡ್. ಯಾಕೆಂದರೆ ಅದು ಸ್ಕ್ಯಾಮ್ ಆಗಿ ಮತ್ತು ಬೇರೆ ಕಡೆ KA ಕಡೆಯಿಂದ ಒಂದೊಂದು ಕ್ವಶನ್ ಪೇಪರ್ ಡಿಸ್ಕಷನ್ ಬೇರೆ ಬೇರೆ ಕೊಡ್ಬೋದು. ನಮ್ಮ ಕೈದ್ರೆ ಆ ಸಲ ಪ್ರಿಯಸ್ ಕ್ವಶನ್ ಪೇಪರ್ ನೋಡಿದರೆ ಪೊಲೀಸಲ್ಲಿ ಕರೆಂಟ್ ಅಫೇರ್ಸ್ ಕೇಳ್ತಾರೆ ಅಂತ ಮಾಡಿದ್ವಿ ಮೇಡಮ್. ಕರೆಂಟ್ ಅಫೇರ್ಸೇ ಕೇಳಿಲ್ಲ. ಬಟ್ ಯಾವ ರೀತಿ ಕೊಡ್ತೀವಿ ಅಂತ ಗೊತ್ತಿಲ್ಲ ಮೇಡಮ್. ಬಟ್ ಓಲ್ಡ್ ಕ್ವಶನ್ ಪೇಪರೇ ರೆಫರ್ ಮಾಡಿದ್ದು ಭಾಳ ಚೆನ್ನಾಗಿ ಮೇಡಮ್, ಬೆಟ್ರು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್, ಬಿಜಾಪುರದಿಂದ ಬಂದಿರೋದು. ಬಿಜಾಪುರದಿಂದ. ಈಗ CTI ಮತ್ತು PC ಮತ್ತು PSI ಎಕ್ಸಾಮ್ಸ್ ನಡೀತಾ ಇದೆ. ಈ ಒಂದು ಎಕ್ಸಾಮ್ಸ್ಗಳಿಗೆ ಯಾವ ರೀತಿಯಾಗಿ ನೀವು ಪ್ರಿಪೇರ್ ಆಗ್ತಾ ನಾವು ಇದ್ದೀರಾ? ಡೈಲಿ ಗ್ರೂಪ್ ಡಿಸ್ಕಷನ್ ಮಾಡ್ತೀವಿ ಮೇಡಮ್. 4 hours to 3 hours ಗ್ರೂಪ್ ಡಿಸ್ಕಷನ್ ಮಾಡ್ತೀವಿ ಇಲ್ಲೇ ಗುಡಿ ಹತ್ರ. ಮತ್ತು ಆನ್ಲೈನ್ ಕ್ಲಾಸ್ ಕೇಳ್ತೀವಿ. ವಿದ್ಯಾಕಾಶಿಯಲ್ಲಿ ಹೇಳ್ತಾರಲ್ಲ, ಹಿಸ್ಟ್ರಿಗೆ ಸಬ್ಜೆಕ್ಟ್ ಹೇಳ್ತಾರೆ, ಅದು ಎಲ್ಲ ಇಂಪಾರ್ಟೆಂಟ್ ಆಗಿದೆ ನಮಗೆ, ಕೇಳ್ತಿದ್ದೀವಿ. ನಮ್ಮ CTI ಎಕ್ಸಾಮ್ ಇದೆ ಮತ್ತು PC ಎಕ್ಸಾಮ್ ಇದೆ. ಇವಾಗ ಗ್ರೂಪ್ ಸ್ಟಡಿ ಮಾಡ್ತೀನಿ 4 hours ಅಂತ ಹೇಳಿದ್ರಿ. ಇವಾಗ ನಿಮ್ಮ ಪ್ರಕಾರ ಗ್ರೂಪ್ ಸ್ಟಡಿ ಮಾಡಿದರೆ ಬೆಟರು ಎಕ್ಸಾಮ್ ಟೈಮಲ್ಲಿ, ಅಥವಾ ಇವಾಗ ಸಿಂಗಲ್ ಹಾಕಿ ಕೆಲವೊಬ್ರು ಯಾರ್ದು ಡಿಸ್ಟರ್ಬ್? ನಾವು ಡೈಲಿ ಸ್ಟಡಿ ಮಾಡೋದು ಇಂಪಾರ್ಟೆಂಟ್, ಮತ್ತು ಗ್ರೂಪ್ ಸ್ಟಡಿ ಅಂದರೆ ಹೌ ಟು ರಿಮೆಂಬರ್, ಕ್ಯಾಪ್ಚರ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಗ್ರೂಪ್ ಸ್ಟಡಿ ಬೆಟರ್ ಮೇಡಮ್. ಅಂದರೆ ಮಿನಿಮಮ್ ಡೇಸ್ ಇದೆ ಅಲ್ಲ, ಇವಾಗ ಟೈಮ್ ಇಲ್ಲ. ಗ್ರೂಪ್ ಸ್ಟಡಿ ಬೆಟರ್. ಇವಾಗ ನೀವು PC ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರಾ? ಎಸ್ ಮೇಡಮ್. ಓಕೆ, ಈ ಸರಿ ಎಕ್ಸಾಮ್ಸ್ ಒಟ್ಟಿನಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಮೇಡಮ್. ಹೋಗ್ಬರೋದು ಅಂದರೆ ಎಲ್ಲ ಪ್ರಿಪೇರ್ ಆಗಿದ್ದೀವಿ, ನೋಡ್ಬೇಕು ಎಕ್ಸಾಮ್ ಹೇಗಾಗುತ್ತೆ. ಮತ್ತು CTIನೂ ಇದೆ ಇವಾಗ 2021 ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ವಿ. ನೋಡೋಣ, ಕಾದು ನೋಡೋದು. ಅಂದರೆ ಇವಾಗ ಬಂದಿದ್ದವರು ನಾವು ಈ ಫೀಲ್ಡ್ಗೆ, ಈಗ ಒಂದು 3 months ಆಯ್ತು ನಾವು ಓದ್ತಿರೋದು. ಇದೇ ಸರಿ ಫಸ್ಟ್ ಸರಿ ಎಕ್ಸಾಮ್ ಬರಿತಾ ಇರೋದು ಅಥವಾ ಕಳೆದ ಬಾರಿ ಇದೇ ಫಸ್ಟ್ ಟೈಮ್ ಬರೀತಾ ಇರೋದು. ಓಕೆ, ಇವಾಗ ಹೆಂಗೆ ಅನಿಸ್ತಾ ಇದೆ ಎಕ್ಸಾಮ್ಸ್? ಬರೀ ಜೋಶ್ ಇದೆನಾ? ಕಾಂಪಿಟೇಷನ್ ಹೆವಿ ಇದೆ, ನೋಡೋಣ. ನಾವು ಕುಂಚೋಣ ಹೆಸರು, ಹೋಪ್ ಫಾರ್ ದ ಬೆಸ್ಟ್ ಮೇಡಮ್. ಓಕೆ, ಚೆನ್ನಾಗಿ ಮಾಡಿ, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ಕಾರ ಮೇಡಮ್ ರೀ. ತಮ್ಮ ಹೆಸರು? ವಿಜಯ್ ಕುಮಾರ್ ಅಂತ ರೀ. ಎಲ್ಲಿಂದ ಬಂದಿರೋದು? ಬಾಗಲಕೋಟೆಲಿಂದ ರೀ. ಓಕೆ, ಇವಾಗ PC ಮತ್ತು PSI CTI ಎಕ್ಸಾಮ್ಸ್ಗಳು ನಡೀತಾ ಇದೆ. ಈ ಒಂದು ಎಕ್ಸಾಮ್ಸ್ಗಳಿಗೆ ಯಾವ ರೀತಿಯಾಗಿ ರಿವಿಷನ್ ಮಾಡ್ಕೊಳ್ತಾ ಇದ್ದೀರಾ, ಪ್ರಿಪೇರ್ ಆಗ್ತಾ ಇದ್ದೀರಾ? ಮಾಡಾಕತ್ತೀವಿ ರೀ ಪ್ರಿಪೇರ್ ಅಂತರೂ. ಯಾವ್ದಾರೆ ಕಂಟಿನ್ಯೂ ಎಕ್ಸಾಮ್ ಇಟ್ಟಾರಲ್ಲ, ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತವು. ಆದರೆ ಚಲೋ ನಡೆದೈತೆ ಪ್ರಿಪರೇಷನ್, ಹಂಗೇನಿಲ್ಲ. ಇವಾಗ CTI ಮತ್ತು PC PSI ಎಕ್ಸಾಮ್ಸಲ್ಲಿ ನೀವು ಯಾವ ಒಂದು ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಾ ಇದ್ದೀರಾ? ನಾವಂತೂ PSI ರೀ. PSI ಟ್ರೈ ಮಾಡಬೇಕು ಅಂತ. ಸರಿ ಸ್ಕ್ಯಾಮ್ ಆಗಿತ್ತು, ಹೌದಾ? ಈ ಸರಿ PSI ಎಕ್ಸಾಮ್ಸ್ಗಳನ್ನ ಮತ್ತೆ ಬರಿತಾ ಇದ್ದೀರಾ. ಸೊ ಈ ಸರಿ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಳ್ಬೋದು ಅನ್ನೋ ಅಂತ ನಿರೀಕ್ಷೆಯಲ್ಲಿದ್ದೀರಾ?
ಹೌದು ರೀ, ಮತ್ತು 3 ವರ್ಷ ಆತು ಓದಾತೀವಿ. 3 ವರ್ಷದಿಂದ ನಾವು ಇದಕ್ಕೆ ಅಂತ ಕೂತೀವಿ. ಅದಕ್ಕೆ ಮಾಡ್ಕೋಬೇಕಂತ ಭಾಳ ಐತಿ. ಗೌರ್ಮೆಂಟ್ ಮತ್ತು ಈಗ ಎಕ್ಸಾಮ್ ನಡ್ಸಾತೈತಂದ್ರೆ ನಾವು ಪಾಸ್ ಆಗಬೇಕಂತ ಭಾಳ ಇದು ಆಸೆ ಐತಿ. ಅದಕ್ಕೆ ಇವಾಗ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸು ಕಮಾಂಡ್ ಸ್ಟಡಿ ಮಾಡ್ತಾ ಇರ್ತಾರೆ ಈ ಟೈಮಲ್ಲಿ, ಅಲ್ಲಿ ಗುಡಿ ಹತ್ರ ಅಥವಾ ಲೈಬ್ರರಿ ಆಚೆ ಎಲ್ಲಾದರೂ ಪಾರ್ಕಲ್ಲಿ. ಸೊ ಎಲ್ಲರೂ ಸೇರಿ ಗ್ರೂಪ್ ಡಿಸ್ಕಷನ್ ಮಾಡಿ ಪ್ರಿಪೇರ್ ಆಗ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಅದು ಬೆಟರಾ ಅಥವಾ ಸಿಂಗಲ್ ಆಗಿ ಒಬ್ಬರೇ ಕೂತು ಸ್ಟಡಿ ಮಾಡ್ತಾರಲ್ಲ ಅದು ಬೆಟರಾ? ಅದು ಅವ್ರವ್ರ ಸ್ಟ್ರಾಟಜಿ ಪ್ರಕಾರ ಬೆಸ್ಟ್ ಅದು. ಗ್ರೂಪ್ ಮಾಡಿದ್ರೂ ಈ ಟೈಮಿಗೆ ಸಿಂಗಲ್ ಓದೋದು ಬೆಸ್ಟು ನನ್ನ ಪ್ರಕಾರ. ಆದ್ರೆ ಅವ್ರವ್ರ ಗ್ರೂಪ್ ಹೆಂಗೆ ಮಾಡ್ತಾರೆ, ಎರಡು ಟೈಪ್ ಅವ್ರವ್ರ ಅನುಕೂಲ ಮಾಡೋದು ಚಲೋ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಪ್ರಸನ್ನ ಕುಮಾರ್. ತಾವೆಲ್ಲಿಂದ ಬಂದಿರೋದು? ಓಕೆ, ಇವಾಗ CT ಮತ್ತು PSI PC ಎಕ್ಸಾಮ್ಸ್ಗಳಲ್ಲಿ ನೀವು ಯಾವುದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ? PSIಗೆ ಆಗ್ತಾ ಇದ್ದೀವಿ. PSI ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಯಾವ ರೀತಿಯಾಗಿ ರಿವಿಷನ್ ಮಾಡ್ಕೊಳ್ತಾ ಇದ್ದೀರಾ? ನಾವು ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು, ಈ ಟೆಸ್ಟ್ ಸೀರೀಸ್ ಆಗಿರ್ಬೋದು, ಸಂಡೇ ಅದು ತೊಗೊಂಡು ಮಾಡ್ತಾ ಇರೋದು ಪ್ರಿಪ್ರೇಷನ್. ಕಳೆದ ಬಾರಿ ಎಕ್ಸಾಮ್ ಬರ್ದಿದ್ರಾ ನೀವು? ಬರ್ದಿದ್ದೀವಿ. ಓಕೆ, ಈ ಸರಿ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ನಿರೀಕ್ಷೆಲಿದ್ದೀರಾ? ಹೌದು, ನಿರೀಕ್ಷೆಲಿ. ಓಕೆ, ಅಂದರೆ ಈ ಸರಿ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಟೈಮ್ ಕೊಟ್ಟು ಓದ್ತಾ ಇದ್ದೀರಾ. ಸೊ ಕಮಾಂಡ್ ಸ್ಟಡಿ ಮಾಡ್ತಾ ಇದ್ದೀರಾ ಅಥವಾ ಒಬ್ಬರೇ ಕೂತು ಸ್ಟಡಿ? ಸಿಂಗಲ್ ಮಾಡ್ತಾ ಇರೋದು ನಾವೆಲ್ಲ. ಸಿಂಗಲ್ ಮಾಡ್ತೀವಿ. ಓಕೆ, ಇದ್ರ ಮಧ್ಯೆ ಇವಾಗ ಲೈಬ್ರರಿ ಕೋಚಿಂಗ್ ಕ್ಲಾಸಿಗೆ ಎಷ್ಟು ಟೈಮ್ ಕೊಟ್ಟು ಓದ್ತಾ ಇದ್ದೀರಾ? ಲೈಬ್ರರಿಲೇ ಫುಲ್ ಟೈಮ್ ಇರೋದು ನಾವು. ಆಲ್ರೆಡಿ ಕೋಚಿಂಗ್ ಕ್ಲಾಸ್ ಮುಗಿದಿದೆ ನಮ್ಮದು. ಓಕೆ, ಪ್ರಿಪೇರ್ ಆಗಿ. ಓಕೆ, ಲೈಬ್ರರಿಯಲ್ಲಿ ಪ್ರಿಪೇರ್ ಓದ್ತಾ ಇದ್ದೀರಾ. ಆಮೇಲೆ ಆಚೆ ಬಂದಮೇಲೆ ಸ್ವಲ್ಪ ಇರೋ ಟೈಮಲ್ಲಿ ಮತ್ತೆ ಡಿಸ್ಕಷನ್ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಮಲ್ಲಿಕಾರ್ಜುನ್. ಎಲ್ಲಿಂದ ಬಂದಿರೋದು? ನಾವು ಕೊಪ್ಪಳದಿಂದ ಬಂದಿದ್ದೀವಿ ಮೇಡಮ್. ಓಕೆ, ಇವಾಗ PC ಮತ್ತು PSI ಮತ್ತು CTI ಎಕ್ಸಾಮ್ಸ್ಗಳು ನಡೀತಾ ಇದೆ. ಈ ಒಂದು ಎಕ್ಸಾಮ್ಸ್ಗಳಿಗೆ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದೀರಾ? ಮೇಡಮ್, ಇದಕ್ಕೆ ಓರಲ್ ಆಗಿ ನಾರ್ಮಲಿಂದ ಎಲ್ಲ ಓದಿರಬೇಕು. ಪ್ರೈಮರಿ ಬುಕ್ಸ್ ಓದಿರಬೇಕು, ಆಮೇಲೆ ಆಥರ್ಸ್ ಬುಕ್ ಓದಿರಬೇಕು. ಅವೆಲ್ಲ ಓದಿದರೆ ನಾವು ಎಲ್ಲ ಎಕ್ಸಾಮು PC ಆಯಿತು, CT ಆಯಿತು, PS ಆಯಿತು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಯಾವುದೇ ಎಕ್ಸಾಮು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವಾಗ PC ಎಕ್ಸಾಮ್ ಇದ್ದಂಗೆ PS ಎಕ್ಸಾಮ್ ಇರೋಲ್ಲ, PS ಎಕ್ಸಾಮ್ ಇದ್ದಂಗೆ CT ಎಕ್ಸಾಮ್ ಇರೋಕ್ಕಾಗಲ್ಲ. CT ಎಕ್ಸಾಮ್ದು ಸಿಲೆಬಸ್ ಬೇರೆ, PS ಎಕ್ಸಾಮ್ ಸಿಲೆಬಸ್ಸೇ ಬೇರೆ, PC ಎಕ್ಸಾಮ್ ಸಿಲೆಬಸ್ಸೇ ಬೇರೆ. ಇದಕ್ಕೆ ಆದಂಥ ಸಪ್ರೇಟ್ ಒಂದು ಸಿಲೆಬಸ್ ಇರುತ್ತೆ. ಅದೇ ಥರ ಸಿಲೆಬಸ್ ಪ್ರಕಾರ ಓದ್ತಾ ಹೋದರೆ ಒಂದು ಎಕ್ಸಾಮು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ನಾವು. ಇವಾಗ PC ಮತ್ತು PSI CTI ಎಕ್ಸಾಮ್ಸ್ಗಳಲ್ಲಿ ನೀವು ಯಾವುದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ? ಮೇಡಮ್, ನಮ್ಮದು ಆಲ್ರೆಡಿ 3 PC ಜಾಬು. ನಾವು ನಮ್ಮದು ಫಿಸಿಕಲ್ ಬರಲ್ಲ, ಹೈಟ್ ಬರಲ್ಲ. ಅದರಿಂದ ನಾವು KPSC ಸ್ಟಡಿ ಮಾಡ್ತಾಯಿದ್ದೀವಿ. ಇವಾಗ ಏನು ಜಾಸ್ತಿ ಕಮಾಂಡ್ ಸ್ಟಡಿ ಮಾಡ್ತಾ ಇದ್ದೀರಾ ಅಥವಾ ಸಿಂಗಲ್ ಆಗಿ ಸ್ಟಡಿ ಮಾಡ್ತಾ ಇದ್ದೀರಾ? ಸಿಂಗಲ್ ಸ್ಟಡಿ ಮಾಡ್ತಾಯಿದ್ದೀವಿ, ಕಂಬೈನ್ ಸ್ಟಡಿ ಮಾಡ್ತಾಯಿಲ್ಲ. ಕಂಬೈನ್ ಸ್ಟಡಿ ಮಾಡೋದಂದರೆ ಡಿಸ್ಕಸ್ ಮಾಡಿದ್ರೆ ಕಂಬೈನ್ ಸ್ಟಡಿ, ಸಿಂಗಲ್ ಸ್ಟಡಿ ಮಾಡ್ತಾಯಿದ್ದೀವಿ ನಾವು. ಥ್ಯಾಂಕ್ ಯು. ಇವಾಗ ವೆಹಿಕಲ್ಸ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಐತ್ರಿ. ಎಲ್ಲ ಎಕ್ಸಾಮ್ಸ್ ಇವಾಗ ಇರೋದು ಬೆಂಗಳೂರೊಳಗೆ ಐತಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮೇಡಮ್, ಇದ್ರ ಬಗ್ಗೆ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೇಳ್ಬೇಕಂತ ಏನಂದರೆ, CTI PSI ಎರಡೂ ಎಕ್ಸಾಮು ಒಂದು ದಿವಸ ಬಿಟ್ಟು ಒಂದು ದಿವಸ ಇದ್ದಾವೆ. CTI ಎಕ್ಸಾಮು 21ಕ್ಕಿದೆ, PSI ಎಕ್ಸಾಮು 23ಕ್ಕಿದೆ. CTI ಎಕ್ಸಾಮು 21 ಅಂದರೆ PSI 23ಕ್ಕಿದೆ. 23 ಅಂದರೆ 21, 22ಕ್ಕೆ ನಾವು ಬೆಂಗಳೂರು ಹೋಗಲೇಬೇಕು. ಆಲ್ಮೋಸ್ಟ್ ಅಲ್ಲಿ ಒಂದು 60,000 ವಿದ್ಯಾರ್ಥಿಗಳು ಬೆಂಗಳೂರು ಹೋಗಲೇಬೇಕು. CT ಎಕ್ಸಾಮ್ ಒಂದು ಒಂದು PSI ಎಕ್ಸಾಮ್ಗೆ ಹೋಗ್ಬೇಕಂದ್ರೆ CT ಎಕ್ಸಾಮ್ ಕಳ್ಕೊಬೇಕಾಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಇರ್ಬೋದು, ಬಸ್ಸಿನ ವ್ಯವಸ್ಥೆ ಇರ್ಬೋದು, ಟ್ರೈನ್ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯಿಂದ ಭಾಳ ಸಮಸ್ಯೆ ಆಗಿದೆ. ಇದಕ್ಕೆ ಆಲ್ರೆಡಿ ನಾವು ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟ ಸಚಿವರ ಜೊತೆ ನಾವು ಮಾತಾಡಿದ್ದೀವಿ ರೀ. ಆದರೆ ಯಾರೂ ಇದಕ್ಕೆ ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಆದ್ದರಿಂದ ನೀವೇನು ಈಗ ಒಂದು ವಿದ್ಯಾಸಂಸ್ಥೆಯಿಂದ ಬಂದು ಏನು ವಿದ್ಯಾರ್ಥಿಗಳ ಸಮಸ್ಯೆ ಕೇಳ್ತಾ ಇದ್ದಿಲ್ಲ, ಇದಕ್ಕೆ ನಾವು ಎಲ್ಲ ವಿದ್ಯಾರ್ಥಿಗಳ ಬಾರಿ ಅಪ್ಡೇಟ್ ಮಾಡ್ತೀವಿ. ಇದಕ್ಕೆ ನಿಮ್ಮದೇ ಆದಂಥ ಒಂದು ಯಾರಿಗಾದರೂ ಇದು ಮಾಡಿ ಕಾಯಿಸಿ ಸಮಸ್ಯೆಯನ್ನು ಬಗೆಹರಿಸಿಕೊಟ್ರೆ ನಿಮ್ಗೆ ಒಂದು ಸ್ವಲ್ಪ ನಮ್ಮಿಂದ ಧನ್ಯವಾದ ಹೇಳ್ಬೇಕಂತ ನಾವು ಅನಿಸ್ತೀವಿ. ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಮಹೇಶ್ ಜಂಬಿಗೆ ಅಂತ. ತಾವು ಎಲ್ಲಿಂದ ಬಂದಿರೋದು? ಇಲ್ಲಿ ನಾವು ಇಲ್ಲಿ ಬೆಳಗಾವಿಯಿಂದ ಬಂದಿರೋದು ಮೇಡಮ್. ಇವಾಗ PC PSI CTI ಎಕ್ಸಾಮ್ಸ್ಗಳು ನಡೀತಾ ಇದೆ. ಈ ಒಂದು ಎಕ್ಸಾಮ್ಸ್ಗಳಲ್ಲಿ ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ? ಯಾವ ಎಕ್ಸಾಮ್ ಅಂತ ಇಲ್ಲ ಮೇಡಮ್. ನಾನು ಈಗ ಬಂದಿರೋದು ಇಲ್ಲಿ ಬಂದು 4 ತಿಂಗಳಾಯ್ತು ಮೇಡಮ್. ನಾನು ಬಂದು ಮೊದಲು ಈಗ ಡಿಗ್ರಿ ರೀಸೆಂಟಾಗಿ ಮುಗಿಸ್ಕೊಂಡು ಇಲ್ಲಿ ಧಾರವಾಡಕ್ಕೆ ಬಂದಿದ್ದು. ಇನ್ನು ಕೋಚಿಂಗ್ ಮಾಡಿ ಈಗ ರೀಸೆಂಟಾಗಿ ಕೋಚಿಂಗ್ ಮುಗಿದು ಮೇಡಮ್ ನಮ್ಮದು. ಅದೇ ಕೋಚಿಂಗ್ ಮುಗಿದ್ಮೇಲೆ ಈಗ ನಾನು ಅಂದರೆ ಈಗ ಸದ್ಯಕ್ಕೆ ನಾನು PC 2 ಸಿವಿಲ್ ಒಂದು ಮತ್ತು DR ಒಂದು 2 ಈಗ ಅಪ್ಲಿಕೇಶನ್ ಹಾಕಿದ್ದು ಮೇಡಮ್. ಇನ್ನು ಅದಕ್ಕೆ ನಾನು PC 2ಕ್ಕೂ ಪ್ರಿಪೇರ್ ಆಗ್ಬೇಕಂತ ಇಲ್ಲಿ ಧಾರವಾಡದಲ್ಲಿ ಬಂದಿದ್ದೇನೆ ಮೇಡಮ್. ಇವಾಗ ನಿಮ್ಮ ಪ್ರಕಾರ ಇವಾಗ ನಿಮ್ಮ ಕೆಲವೊಂದು ಸ್ನೇಹಿತರಿಗೆ ಹೆಲ್ಪ್ ಆಗೋ ನಿಟ್ಟಿನಲ್ಲಿ ಇವಾಗ ನೀವು ಎಕ್ಸಾಮ್ಸ್ಗಳಿಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಿದ್ದೀರಾ? ಯಾವ ರೀತಿ ಏನಂತ ಇಲ್ಲ ಮೇಡಮ್. ಈಗ ನಾನು ಕೋಚಿಂಗ್ ತೊಗೊಂಡಿದ್ದಲ್ಲ ಮೇಡಮ್, ಅಲ್ಲಿ ಇರುವಂಥ ನೋಟ್ಸ್ಗಳನ್ನು ನಾನು ಪ್ರಿಪೇರ್ ಮಾಡ್ತಿದ್ದೀನಿ. ಅದೇ ಮೇಡಮ್ ಇಲ್ಲಿ ಬಂದು 4 ತಿಂಗಳಾಯ್ತಲ್ಲ ಮೇಡಮ್. ಈಗ ರೀಸೆಂಟಾಗಿ ಕೋಚಿಂಗ್ ಮುಗಿದಿದೆ ಅಂತೇಳಿ ಈಗ ನಾನು ಒಂದು ಲೈಬ್ರರಿ ಮಾಡಿ ಲೈಬ್ರರಿಯಲ್ಲಿ ಅದೇ ನೋಟ್ಸನ್ನು ರಿಟರ್ನ್ ಪ್ರಿಪೇರ್ ಮಾಡ್ತಿದ್ದೀನಿ ನಾನು. ಒಟ್ಟಿನಲ್ಲಿ ಈ ಸರಿ ಯಾವುದಾದ್ರೂ ಒಂದು ಎಕ್ಸಾಮ್ ಕ್ಲಿಯರ್ ಆಗ್ಬೋದು ಅನ್ನೋಂಥ ಹೋಪಲ್ಲಿದ್ದೀರಾ? ಮಾಡ್ಬೋದು ಮೇಡಮ್, ಮಾಡ್ತೀನಿ ಅಂತ ಹೋಪ್ ಇದೆ. ಬಟ್ ನಾನು ಅಂದರೆ ಓದ್ತಿದ್ದೀನಿ ಮೇಡಮ್. ಈಗ ಏನಾಗುತ್ತೆ ನೋಡ್ಬೇಕು ಮೇಡಮ್. ಅದೇ ಈಗ ಇಲ್ಲಿ ಅಂದರೆ ಇಲ್ಲೇ ಇರಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿ
ಇಲ್ಲಿ ಖರ್ಚು ವೆಚ್ಚ ನೋಡಿದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಧಾರವಾಡ ಅಂದ್ರೆ ಒಂಥರ ಕಾಸ್ಟ್ಲಿ ಮೇಡಮ್. ಅದಕ್ಕೆ ನೋಡ್ಬೇಕು ಮೇಡಮ್, ಸಿಕ್ಕಾಪಟ್ಟೆ ಇಲ್ಲಿ ಊಟ ಮತ್ತು ಇಲ್ಲಿ ಇದು ಖರ್ಚು ನೋಡಿದರೆ ತುಂಬ ಜಾಸ್ತಿ ಖರ್ಚಿದೆ ಮೇಡಮ್ ಇಲ್ಲಿ. ಒಂದೇ ಮಾತಲ್ಲಿ ಬೇರೆ ನಿಮ್ಮ ಫ್ರೆಂಡ್ಸಿಗೆ ಚೆನ್ನಾಗಿ ಓದ್ಕೋಬೇಕು ಅಂತ ಅನ್ನೋದಕ್ಕೆ ಏನಾದರೂ ಮೋಟಿವೇಶನ್ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿ ಓದ್ಕೋಬೇಕು ಅನ್ನೋದಂದರೆ ಏನಿಲ್ಲ ಮೇಡಮ್, ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಮೇಡಮ್. ಎಲ್ರಿಗೂ ಕಷ್ಟ ಇರುತ್ತೆ ಅಂತ ಮನೆಯಲ್ಲಿ ಕಷ್ಟ ಡಿಗ್ರಿ ಮುಗಿಸಿದ ತಕ್ಷಣ ಧಾರವಾಡಕ್ಕೆ ಬರ್ತೀವಿ. ಇಲ್ಲಿ ಬಂದಮೇಲೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ, ಏನಾಗುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಚೆನ್ನಾಗಿ ಓದ್ಬೇಕು ಮೇಡಮ್. ಧಾರವಾಡಕ್ಕೆ ಬಂದಿದ್ವಿ ಅಂದಮೇಲೆ ಚೆನ್ನಾಗಿ ಓದಬೇಕು. ಇಲ್ಲಿ ಖರ್ಚು ಮತ್ತು ಇಲ್ಲಿ ಇರುವಂಥ ವಾತಾವರಣ ನೋಡಿದರೆ ಚೆನ್ನಾಗಿ ಓದಬೇಕಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು. ಕೇಳಿದ್ರಲ್ಲ, CTI ಮತ್ತು PSI ಹಾಗೂ PC ಎಕ್ಸಾಮ್ಸ್ಗಳಿಗೆ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ರಿವಿಷನ್ ಮಾಡ್ಕೊಳ್ತಾ ಇದ್ದಾರೆ, ಪ್ರಿಪೇರ್ ಆಗ್ತಾ ಇದ್ದಾರೆ ಅನ್ನೋದನ್ನು ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯನ್ನು. ಥ್ಯಾಂಕ್ ಯು.